ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಯುವರಾಜ್ ಶೆಟ್ಟಿ ಯೂಟ್ಯೂಬ್ ಬ್ಲಾಗ್ಸ್. ಇವತ್ತು ಬ್ಲಾಗ್ ಶುರು ಮಾಡ್ತಿರೋದು ಮ್ಯೂಸಿಯಮಿಂದ. ಇವತ್ತು ಬ್ಲಾಗ್ ಸ್ವಲ್ಪ ಎಕ್ಸೈಟಿಂಗ್ ಆಗಿರುತ್ತೆ, ತುಂಬ ಸುಂದರವಾಗಿರುತ್ತೆ. ನೋಡಿ, ಹಳೆ ಕಾಲದಲ್ಲಿ ಬಳಸ್ತಿದ್ದಂಥ ವಸ್ತುಗಳು ಹೇಗಿರುತ್ತೆ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಗೈಸ್, ನೋಡಿ ಎಂಜಾಯ್ ಮಾಡಿ ಗೈಸ್. ನೋಡಿ, ಪಂಜುರುಳಿ ದೈವ ಎಲ್ಲೋ ಇದೆ ನೋಡಿ ಗೈಸ್. ಪಂಜುರುಳಿ ದೈವ ಸಕ್ಕತ್ತಾಗಿದೆ ಗೈಸ್. ನಾನು ತುಳುನಾಡು ಕಡೆ ಹೋಗಿ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲಂತೂ ನೋಡಿ ತುಂಬ ಖುಷಿ ಆಯಿತು. ತುಂಬ ನೋಡೋಕ್ಕೆ ಸಕ್ಕತ್ತಾಗಿದೆ ಗೈಸ್. ಹಳೆ ಕಾಲದ ಕಡೆ ಉಪಯೋಗಿಸ್ತಿದ್ದಂಥ ಅಡುಗೆ ಸಾಮಗ್ರಿಗಳು ಯಾವ ಥರ ಇದೆ ನೋಡಿ. ಈ ಕಡೆ ಏನಿದೆ ಇದನ್ನು ನಾನು ತೋರಿಸ್ತೀನಿ, ಮತ್ತು ಆ ಕಡೆ ಇರೋದು ಏನು ಕಾಣಿಸ್ತಾ ಇಲ್ಲ, ಆ ಕಡೆ ಹೋದಾಗ ತೋರಿಸ್ತೀನಿ ಗೈಸ್. ಎಲ್ಲ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದೆಲ್ಲ ಒಂಥರ ಯೂನಿಕಾಗಿ ಸಕ್ಕತ್ತಾಗಿದೆ ನೋಡಿ ಗೈಸ್. ಇದು ನನಗೆ ಗೊತ್ತು, ಇದು ಮೊಸರು ಕಡಿತಾರಲ್ಲ ಗೈಸ್, ಎಷ್ಟು ಡಿಸೈನ್ ಆಗಿ ಇಟ್ಟಿದ್ದಾರೆ ನೋಡಿ ಗೈಸ್. ಇದು ಗರ್ಗಸ, ಅದೇ ಮರ ಕುಯ್ತಾರಲ್ಲ ಅದು. ನೋಡಿ ಇದೆಷ್ಟು ದೊಡ್ಡದಾಗೈತೆ. ಮೋಸ್ಟ್ಲಿ ಇದು ನೀರು ಕಾಯಿಸೋದು ಅಂಡೆ ಒಲೆ ಅನ್ನಿಸ್ತದೆ ಗೈಸ್. ಮತ್ತು ಇದು ಬಾವಿಯಲ್ಲಿ ನೀರು ಸೇರ್ತಿದ್ರಲ್ಲ ಗೈಸ್, ಇದು ನಾನು ನೋಡಿದ್ದೀನಿ. ನಮ್ಮ ಮನೆ ಹತ್ರ ಒಂದು ಆಂಜನೇಯ ಟೆಂಪಲ್ ಇತ್ತು, ಅದರಲ್ಲಿ ಬಾವಿ ಇತ್ತು, ಅಲ್ಲಿ ಇದನ್ನು ಯೂಸ್ ಮಾಡ್ತಾಯಿದ್ರು. ಗೈಸ್ ಇದೇನಿದು? ಮೋಸ್ಟ್ಲಿ ಐ ಥಿಂಕ್ ಬಿಲ್ಲು ಬಾಣ ಅಂತಾರಲ್ಲ ಅದೇ ಇರಬೇಕು ಅನ್ನಿಸ್ತದೆ ಇದು. ಆದರೆ ಇದು ಇಷ್ಟು ದೊಡ್ಡದಾಗಿರಲ್ವಲ್ಲ, ಚಿಕ್ಕದಲ್ವಾ? ಇಷ್ಟು ದೊಡ್ಡದಿದ್ರೆ ಎತ್ತಕ್ಕಾಯ್ತದ ಗೈಸ್? ಥರಲ್ಲ ಬಟ್ ಏನೇನು ಹೇಳ್ತಾರಲ್ಲ, ಆ ಕಾಲದಲ್ಲಿ ತೂಕ ಹಾಕ್ತಿದ್ರಲ್ಲ ಬಟ್ಗಳು, ಅದು ಗೈಸ್. ಅದು ಇಲ್ಲಿ ನೋಡಿ, ಇಲ್ಲಿ ಗೋಲ್ಡನ್ ತೂಕ ಹಾಕ್ತಾರಲ್ಲ, ಇದೆಲ್ಲ ನೋಡಿದ್ದೀನಿ ಗೈಸ್. ಇದು ನಮ್ಮ ಹಳ್ಳಿಲಿತ್ತು, ಸೇರು ಮತ್ತು ಇದೇನೋ ನೇಮ್ಗಳಿದೆ, ನನಗೆ ಗೊತ್ತಿಲ್ಲ ಅಷ್ಟು. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಇದೇನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೆಲ್ಲ ರಾಗಿ, ಇದನ್ನೆಲ್ಲ ಅಳಿಯೋಕ್ಕೆ ಯೂಸ್ ಮಾಡ್ತಾಯಿದ್ರು. ಮಸ್ತ್ ಗಾಯ್ಸ್. ಆದರೂ ಇದೆಲ್ಲ ನೋಡೋಕ್ಕೆ ಸೂಪರಾಗೈತೆ. ಇದು ಭಗವದ್ಗೀತೆ ಬುಕ್ ಮಾಡಿಕೊಂಡು ಓದೋಕ್ಕೆ. ಮತ್ತು ಇದು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಹೇಳಿ. ಇದು ಗೈಸ್, ಇಲ್ಲಿ ನೋಡಿ ಗೈಸ್, ತಟ್ಟೆಗಳು ನೋಡಿ ಗೈಸ್, ಎಷ್ಟು ಯೂನಿಕ್ ಆಗೈತಿ. ಹಳೆ ಕಾಲದಲ್ಲಿ ಬಳಸ್ತಿದ್ದಂಥ ತಟ್ಟೆಗಳು ಗೈಸ್. ಇವಾಗೆಲ್ಲ ಪ್ಲಾಸ್ಟಿಕ್ ಪ್ಲೇಟು, ಸ್ಟೀಲ್ ಪ್ಲೇಟ್ಸು, ಸಿಲ್ವರ್ ಪ್ಲೇಟ್ಸು ವಿಧವಾಗಿ ಬಂದ್ಬಿಡೈತೆ. ಆದರೆ ಆ ಕಾಲದಲ್ಲಿ ಈ ಥರ ತಟ್ಟೆಗಳಿಂದನೂ ಊಟ ಮಾಡಿ ಆರೋಗ್ಯನ ಹೆಚ್ಚು ಮಾಡ್ಕೊತಿದ್ರಂತೆ. ನನಗೆ ನಮ್ಮ ಅಜ್ಜಿ ಅವರೆಲ್ಲರೂ ಹೇಳ್ತಾಯಿದ್ರು. ನೋಡಿ ಯಾವ ಥರ ಐತೆ ಗೈಸ್. ಇದಂತೂ ಒಂದು ಎಣ್ಣೆ ಕಾಯಿಸ್ತಾರಲ್ಲ, ಇದಕ್ಕೇನೋ ಹೇಳ್ತಾರೆ, ನನಗೆ ನೆನಪಿಲ್ಲ. ಇದನ್ನು ನಾನು ಎಲ್ಲಿ ನೋಡಿದ್ದು ಅಂತಂದರೆ, ನಮ್ಮದು ಸಿದ್ದಪ್ಪಾಜಿ ದೇವ್ರದ್ದು ಒಂದು ಮೂವಿ ಇದೆ, ಅದರೊಳಗಡೆ ಪವಾಡಕ್ಕೆ ಅಂತ ಕೂರಿಸ್ತಾರೆ. ತುಂಬ ಎಣ್ಣೆ ತುಂಬಿ ಇದ್ರೊಳಗಡೆ ಕೂರಿಸ್ತಾರೆ, ಹಾಗೆ ಅವ್ರಿಗೆ ಏನೂ ಆಗಲ್ಲ. ಅದನ್ನು ಮೂವಿಯಲ್ಲಿ ನೋಡಿದ್ದೆ. ಇದನ್ನು ನೋಡಿದ ತಕ್ಷಣ ಅದು ಮತ್ತೆ ಜ್ಞಾಪನ ಬಂತು. ಇದು ನೋಡಿ ಗಾಯ್ಸ್, ಇದೆಲ್ಲ ಯಾಕೆ ಇಂಗ್ಲೀಷಲ್ಲಿ ಹಾಕೋರೆ ಅಂತ ಗೈಸ್. ನಾವೆಲ್ಲ ಇಂಗ್ಲೀಷ್ ಬರೆದಿರೋರಲ್ಲ, ಏನು ಮಾಡವ ಗೈಸ್. ಇಲ್ಲಿ ನೋಡಿ, ಇಲ್ಲಿ ತಾಳೆ ಗರಿಗಳು, ತಾಳೆ ಪತ್ರಗಳು ಗೈಸ್. ಇದನ್ನೆಲ್ಲ ನೋಡೋಕೆ ನಂಗೆ ತುಂಬ ಖುಷಿ ಗೈಸ್. ಇದನ್ನೆಲ್ಲ ನೋಡೋಕೆ ತುಂಬ ಇಷ್ಟ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಏನೇನೋ ಬರೆದಿದ್ದಾರೆ. ಇಲ್ಲಿ ಕ್ಲಾರಿಟಿಯಾಗಿ ಕಾಣಿಸ್ತಾ ಐತೆ.
ನೋಡಿ ನಿಮಗೂ ಕಾಣಿಸ್ತೈತೆ ಅಂತ ಅನ್ಕೊತೀನಿ. ಎಷ್ಟು ಚೆನ್ನಾಗಿ ಬರೆದಿದೆ. ಮೋಸ್ಟ್ಲಿ ಇದರಲ್ಲೇ ಬರಿತಾ ಇದ್ದಿದ್ದು ಅನ್ನಿಸ್ತದೆ ಗಾಯ್ಸ್. ಇದು ನನಗೆ ಸಕ್ಕತ್ ಇಷ್ಟ ಆಯಿತು ಗೈಸ್. ಇದು ತುಂಬ ಯೂನಿಕ್ ಆಗೈತೆ, ಮಸ್ತು ಗೈಸ್. ಇದರಲ್ಲೇ ಕಟ್ಟೋದು, ಇದನ್ನೆಲ್ಲ ಬರೆದಾದ್ಮೇಲೆ ಈ ಥರ, ಅದಾದಮೇಲೆ ಈ ಥರ ಪೇಪರ್ಗಳು ಬಂದಿತ್ತು ನೋಡಿ. ಬುಕ್ಕು ಗಾಯ್ಸ್. ಗೈಸ್ ಇದು ನೋಡಿ, ಇದು ಪ್ರಿಂಟರ್ ಯಾವ ಥರ ಐತೆ ಇಲ್ಲಿ ನೋಡಿ. ಇಲ್ಲಿ ಗೈಸ್ ಫೋನ್ ಗೈಸ್, ಇದು ನೋಡಿ ಇಲ್ಲಿ ಸಗದಾಗೈತೆ. ಇದು ದೂರದಿಂದ ಏನಂತಾರೆ, ದೂರದಲ್ಲಿರೋದೇನು ಕಾಣಲ್ಲ ಅನ್ನೋದಕ್ಕೆ ಇದನ್ನು ಯೂಸ್ ಮಾಡ್ತಾರಲ್ಲ ಗೈಸ್, ಏನಂತಾರೆ ನಾವು ಗೊತ್ತಿದೆ ಕಮೆಂಟ್ ಮಾಡಿ. ಐರನ್ ಬಾಕ್ಸ್ ನೋಡಿ ಗೈಸ್ ಯಾವ ಥರ ಐತೆ, ಚಿಕ್ಕದು, ಅದಕ್ಕಿಂತ ಸ್ವಲ್ಪ ಚಿಕ್ಕದು. ಇದು ಫುಲ್ ಚಿಕ್ಕದು ಗೈಸ್, ಇದು ಮೀಡಿಯಮ್ ಸೈಜು. ಅದಾದಮೇಲೆ ಇದು, ಅದಾದಮೇಲೆ ಇದು ಯಾವ ಥರ ಐತೆ ನೋಡಿ. ಇಲ್ಲಿ ಟ್ರಂಕ್ ಗಾಯ್ಸ್. ಕ್ಯಾಮ್ರಾ ನೋಡಿ ಗಾಯ್ಸ್, ಇಲ್ಲಿ ಯಾವ ಥರ ಐತೆ, ಸೂಪರ್. ನೋಡಿ ಬಾಕ್ಸ್ ಕ್ಯಾಮ್ರಾ. ಗಡಿಯಾರ ನೋಡಿ ಗಾಯ್ಸ್ ಯಾವ ಥರ ಐತೆ, ಸಗದಾಗೈತೆ. ಮೋಸ್ಟ್ಲಿ ವೆಯ್ಟ್ ಮಿಷಿನ್ ಅನ್ನಿಸ್ತದೆ. ಗೈಸ್ ಇದು ಏನಿದು ಕ್ಯಾಮ್ರಾನ? ಓ ಗೈಸ್ ಇದು ಕ್ಯಾಮ್ರಾನೇ, ಒಳ್ಳೆ ಗನ್ ಇದ್ದಂಗೆ ಐತೆ ನೋಡಿ ಗೈಸ್. ಇದು ಒಳ್ಳೆ ಟ್ರಿಗರ್ ಗಿಗರ್ ಎಲ್ಲ ಕೊಟ್ಟವ್ರೆ. ಇದೇನು ಗನ್ನಾ ಇಲ್ಲ ಕ್ಯಾಮ್ರಾನ ಏನು ತಿಳ್ಕೊಬೇಕು ನೋಡಿ ಹೆಂಗೈತೆ ಗೈಸ್. ಹಳೆ ಕಾಲದಲ್ಲಿ ಉಪಯೋಗಿಸ್ತಿದ್ದಂಥ ಲಾಕರ್ಸ್ ಎಷ್ಟು ಸಕ್ಕತ್ತಾಗೈತೆ ನೋಡಿ. ದೇವ್ರ ಫೋಟೋ ಎಲ್ಲ ಇಟ್ಟು ಅದಕ್ಕೆ ಬೀಗ ಅದನ್ನೆಲ್ಲ ಹಾಕಿ ಒಳಗಡೆ ದುಡ್ಡು ಕಾಸು ಚಿನ್ನ ಎಲ್ಲ ಮಡಗ್ತಾಯಿದ್ರು ನೋಡಿ, ಎಷ್ಟು ಸಕ್ಕತ್ತಾಗೈತೆ. ಗೈಸ್ ಹಳೆ ಕಾಲದಲ್ಲಿ ಇದ್ದಂಥ ದೇವ್ರ ಫೋಟೋಗಳು ನಾನು ಇದರಲ್ಲಿ ಸುಮಾರು ನೋಡಿದ್ದೀನಿ. ಇದು ನೋಡಿದ್ದೀನಿ, ಮತ್ತು ಇದು ನೋಡಿದ್ದೀನಿ. ಇದು ಶ್ರೀರಾಮ ಮತ್ತು ಕೃಷ್ಣಂದು, ಯಾಕಂದರೆ ನಮ್ಮ ಬಾಸ್ ಆಂಜನೇಯ ಎಲ್ಲ ಗೊತ್ತಾಗ್ಬಿಡ್ತದೆ. ಅದಾದಮೇಲೆ ಇದು ನೋಡಿ, ಇದು ನೋಡಿಲ್ಲ. ಇದು ಅಷ್ಟೇ ಶ್ರೀರಾಮಂದು. ಪೇಂಟಿಂಗ್ ಅನ್ನಿಸ್ತದೆ ಗೈಸ್, ಇವೆಲ್ಲ ಫುಲ್ ಪೇಂಟಿಂಗು, ಆದರೆ ಎಷ್ಟು ಸಕ್ಕತ್ತಾಗೈತೆ ನೋಡಿ. ಗೈಸ್ ನಮ್ಮ ಮೈಸೂರು ಮಹಾರಾಜರು ಇವರೆಲ್ಲ. ಗೈಸ್ ಚಾಮುಂಡೇಶ್ವರಿ ಮಹಿಷಾಸುರ ಮರ್ದಿನಿ. ಗೈಸ್ ಇಲ್ಲಿ ನೋಡಿ, ಇಲ್ಲಿ
ಗೈಸ್ ಹಳೆ ಕಾಲದಲ್ಲಿ ಸಾಂಗ್ ಕೇಳೋಕ್ಕೆ ಯೂಸ್ ಮಾಡ್ತಿದ್ರಲ್ಲ ಸಿ ಡಿ ಪ್ಲೇಯರ್, ಅದಕ್ಕೇನು ಹೇಳ್ತಾರೆ ನನಗೆ ಗೊತ್ತಿಲ್ಲ, ನಾನು ಅದನ್ನೇ ಅಂದ್ಕೊಂಡಿದ್ದೀನಿ. ಇದು ನೋಡಿ ಗೈಸ್ ಸಕ್ಕದಾಗೈತೆ. ಗೈಸ್ ಇಲ್ಲಿ ನೋಡಿ ಕಾಯಿನ್ಸು, ಇದ್ರಲ್ಲಿ ನನಗೆ ಗೊತ್ತಿರೋಂಥ ಕಾಯಿನ್ಸ್ ಯಾವ್ದಾರು ಕಾಣಿಸಿದ್ರೆ ಹೇಳ್ತೀನಿ ಗೈಸ್. ಗೈಸ್ ಇಲ್ಲಿದೆ 25 ಪೈಸಾ, ಅದು ನಮ್ಮ ಮನೇಲಿದೆ. ಮತ್ತು ಈ 10 ಪೈಸಾನು ನೋಡಿದ್ದೀನಿ. ಅದು ಬಿಟ್ಟರೆ ಈ 50 ಪೈಸಾ, 1 ರೂಪಾಯಿ ಈಗಲೂ ನನ್ನ ಹತ್ರ ಇದೆ. ಈ 1 ರೂಪಾಯಿನೂ ನನ್ನ ಹತ್ರ ಇದೆ ಗೈಸ್. ಇದು ನಾಕಾಣಿ ಅಂತಾರೆ ಗೈಸ್. ಇದು ಇತ್ತು, ಆದರೆ ಎಲ್ಲೋಗಿದೆ, ಕಳೆದೋಗಿದೆ ಅನಿಸುತ್ತೆ, ಈಗ ಸದ್ಯಕ್ಕಿಲ್ಲ. ಇದರಲ್ಲಿ ಸುಮಾರು ಕಾಯಿನ್ಸ್ಗಳನ್ನ ನೋಡಿದ್ದೀನಿ ಗೈಸ್. ನೋಟ್ಗಳು ನೋಡಿ, ಬೇರೆ ಬೇರೆ ಕಂಟ್ರಿದು ಗೈಸ್. ಆಲ್ಮೋಸ್ಟ್ ಎಲ್ಲ ಕಂಟ್ರಿದು ಇಲ್ಲೇ ಇಕ್ಕಿದ್ದಾರೆ. ಗೈಸ್ ಇದು ಏನಂತಾರೆ, ನಾವೇನಾದ್ರು ಲೆಟರ್ ಬರೆದ್ರೆ ಅದಕ್ಕೆ ಪೋಸ್ಟ್ ಅಂಟಿಸ್ತಿದ್ರು ಗೈಸ್ ಕಾರ್ನರ್ಸಲ್ಲಿ. ಸ್ಟಾಂಪ್ಸ್ಗಳು ನೋಡಿ. ಲೆಟರ್ಗೆ ಮೇಲೆ ಎನ್ವಲಪ್ ಕವರ್ ಇರುತ್ತಲ್ಲ, ಅದ್ರ ಮೇಲ್ಗಡೆ ಅಂಟಿಸ್ತಾ ಇದ್ರು ಇದು ಸ್ಟಾಂಪ್ಸ್ನ ಗೈಸ್. ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಕಾಯಿನ್ಸ್. ಗೈಸ್ ಇಲ್ಲಿ ನೋಡಿ, ಮರದ ಥರ ಮಾಡಿ, ಇದು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ರಲ್ಲ ಲ್ಯಾಡರ್ಸ್, ಅದನ್ನೆಲ್ಲ ಹೇಗೆ ನೇತಾಕಿದ್ದಾರೆ. ಗೈಸ್ ಇಲ್ಲಿ ನೋಡಿ, ಶನಿ ಮಹಾತ್ಮಂದು ವಿಗ್ರಹ ಕೆತ್ತನೆ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಗೈಸ್ ಇದೆಲ್ಲ ಏನು ಅಂತ ಯಾರು ಗೈಡ್ ಇದ್ದಿದ್ರೆ ಎಕ್ಸ್ಪ್ಲನೇಷನ್ ತಗೊಳಕ್ಕೆ ಚೆನ್ನಾಗಿರ್ತಿತ್ತು. ನೋಡಿ ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆ ಗೈಸ್. ಗೈಸ್ ಹಳೆ ಕಾಲದಲ್ಲಿ ಬಳಸ್ತಿದ್ದಂಥ ಕತ್ತಿಗಳು, ಎಷ್ಟು ಸಕ್ಕತ್ತಾಗೈತೆ ನೋಡಿ. ರಾಜರುಗಳೆಲ್ಲ ಬಳಸ್ತಿದ್ದಂಥ ಕತ್ತಿಗಳು ಇವೆಲ್ಲ. ನೋಡಿ ಗೈಸ್, ಇಲ್ಲೂ ಒಂದಷ್ಟು ಕತ್ತಿಗಳನ್ನ ಮಡಗಿದ್ದಾರೆ.
ಆ್ಯಂಟಿಕ್ ಗನ್ಗಳು ನೋಡಿ ಗಾಯ್ಸ್ ಏನು ಮಡಗಿದ್ದಾರೆ, ಎಷ್ಟು ಚೆನ್ನಾಗಿದೆ. ಗಾಯ್ಸ್ ಇಲ್ಲಿ ನೋಡಿ, ಇದು ಕಾರಿನ ಮೇಲೆ ಇಟ್ಕೊತಾರಲ್ಲ ಪಿರಂಗಿ, ಸಗದಾಗೈತೆ. ಹಳೆ ಕಾಲದಲ್ಲಿದ್ದಂತಹ ಮನೆ ಡೋರ್. ನಮ್ಮೂರ ಕಡೆ ಹಳ್ಳಿಲಿ ಇದೇ ಥರ ಚೈನಿಂದ ಲಾಕ್ ಮಾಡ್ತಾಯಿದ್ರು. ನಾನು ನೋಡಿದ್ದೀನಿ ಗೈಸ್ ಇದನ್ನು. ನೀವು ಯಾರ್ಯಾರು ನೋಡಿದ್ದೀರಾ, ನಿಮ್ಮ ಹಳ್ಳಿ ಕಡೆ ಈ ಥರ ಲಾಕ್ ಸಿಸ್ಟಮ್ ಇತ್ತು ಕಮೆಂಟ್ ಮಾಡಿರಿ. ಹಳೆ ಕಾಲದ ಡೋರ್, ಇವಾಗೆಲ್ಲ ಫ್ಯಾನ್ಸಿ ಲಾಕ್. ಗೈಸ್ ಈ ಥರದ ಕಂಬಗಳೆಲ್ಲ ನೋಡ್ತಿದ್ದೆ, ನಮ್ಮ ಮನೆಯಲ್ಲೆಲ್ಲ ಇತ್ತು ಅವಾಗ. ಗೈಸ್ ಇದು ನೋಡಿ ಎಷ್ಟು ಸಖತ್ತಾಗೈತೆ, ಮಸ್ತಾಗೈತೆ ಗೈಸ್ ಇದು. ಸ್ವಲ್ಪ ಅಪ್ಡೇಟೆಡ್ ವರ್ಷನ್ ಡೋರ್ ಇದು, ಈ ಥರ ಲಾಕ್ ಅಪ್ಡೇಟ್ ವರ್ಷನ್ ಡೋರ್. ಆ ಕಾಲದಲ್ಲೆಲ್ಲ ಹಿಂಗೆ ಇದ್ದಿದ್ದು. ಇವಾಗೆಲ್ಲ ನೋಡಿ ಮುಗೀತು, ಈಗ ಎಕ್ಸಿಟ್, ಈಗ ಹೊರಗಡೆ ಹೋಗೋ ಸಮಯ.